ಕ್ಷುಲ್ಲಕ ಕಾರಣಕ್ಕೆ ವೈದ್ಯನ ಮೇಲೆ ಅಪ್ಪ ಮಗ ಹಲ್ಲೆ ನಡೆಸಿರುವ ಘಟನೆ ಮೈಸೂರಿನ ಸಾತಗಲ್ಲಿ ಬಡಾವಣೆಯಲ್ಲೂ ನಡೆದಿದೆ. ಕ್ಲಿನಿಕ್ ಹೊರಭಾಗ ಚಪ್ಪಲಿ ಬಿಟ್ಟು ಬನ್ನಿ ಅಂತ ಹೇಳಿದ್ದಕ್ಕೆ ಶಿಶು ಆಸ್ಪತ್ರೆ ವೈದ್ಯ ಡಾಕ್ಟರ್ ಅನೂಪ್ ಮೇಲೆ ಹಲ್ಲೆ ನಡೆಸಲಾಗಿದೆ. ರುಬಿಯಾಜ್ ಶರೀಫ್ ಆತನ ತಂದೆ ಹಲ್ಲೆ ನಡೆಸಿದ ಆರೋಪಿಗಳಾಗಿದ್ದಾರೆ. ರುಬಿಯಾಜ್ ಶರೀಫ್ 3 ವರ್ಷದ ಮಗು ಆಸ್ಪತ್ರೆಗೆ ದಾಖಲಾದ ಕಾರಣ ಆಸ್ಪತ್ರೆಗೆ ಆತ ಬಂದಿದ್ದ. ಈ ವೇಳೆ ಚಪ್ಪಲಿ ಧರಿಸಿ ಒಳ ಬಂದ ಹಿನ್ನೆಲೆ ಅದನ್ನು ಹೊರಗೆ ಬಿಡುವಂತೆ ವೈದ್ಯ ಅನೂಪ್ ಮನವಿ ಮಾಡಿದರು. ಚಪ್ಪಲಿ ಹೊರಗೆ ಬಿಡುವುದಿಲ್ಲ ಅಂತ ಗಲಾಟೆ ಮಾಡಿ ಹಲ್ಲೆ ನಡೆಸಲಾಗಿದೆ. ವೈದ್ಯ ಅನೂಪ್ ಮೇಲಿನ ಹಲ್ಲೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಸ್ತೆ, ನಾನು ಡಾಕ್ಟರ್ ಅನೂಪ್, ಪೀಡಿಯಾಟ್ರಿಕ್ ಸರ್ಜನ್, ಶಿಶು ಮಕ್ಕಳ ಆಸ್ಪತ್ರೆ ಮೈಸೂರು. 14ನೇ ತಾರೀಕು ಮಧ್ಯಾಹ್ನ 9 ತಿಂಗಳು ಮಗು ರೈಜಲ್ ಶರೀಫ್ ಅಂತ ಅಡ್ಮಿಟ್ ಮಾಡಿದ್ದೀವಿ. ಇಂಟರ್ಸೆಪ್ಷನ್ ಅಂತ ಕಾಯಿಲೆಯಿಂದ. ಇಂಟರ್ಸೆಪ್ಷನ್ ಒಂದು ಸರ್ಜಿಕಲ್ ಎಮರ್ಜೆನ್ಸಿ. ಸೊ ಅದಕ್ಕೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಏನು ಮಾಡಬೇಕು ಎಲ್ಲ ಮಾಡಿರ್ತೀವಿ. ಇವತ್ತು 19ಕ್ಕೆ ಡಿಸ್ಚಾರ್ಜ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಿನ್ನೆ ಒಂದು 11:30 11:30 ಅಷ್ಟರಲ್ಲಿ ಇಬ್ಬರು ಬಂದರು. ಇನ್ಫ್ಯಾಕ್ಟ್ 3 ಜನ ಬಂದಿದ್ರು, ಒಂದು ಲೇಡೀಸ್ ಕೂಡ. ಮಗು ನೋಡಬೇಕು ಅಂತ ನಮ್ಮ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇನ್ಪೇಷಂಟ್ ಸೆಕ್ಷನ್ ಇದೆ. ಇನ್ಪೇಷಂಟ್ ಕಡೆ ಬಂದರು, ಮಗು ನೋಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ವಿಸಿಟಿಂಗ್ ಅವರ್ಸಲ್ಲಿ ಬನ್ನಿ, 12:30 ವಿಸಿಟಿಂಗ್ ಅವರ್ಸು, ಅವಾಗ ಬನ್ನಿ ಅಂತ ಹೇಳಿದ್ದೀವಿ. ಪ್ಲಸ್ ನಾವು ಪೇರೆಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ತೀವಿ, ಒಳಗೆ ಬಂದಾಗ ಸ್ಲಿಪ್ಪರ್ಸ್ ಈಚೆ ಬಿಟ್ಟು ಬನ್ನಿ, ಯಾಕಂದರೆ ಮಕ್ಕಳು ಕ್ಲೀನ್ಲಿನೆಸ್ಸು ಸೇಫ್ಟಿಗೋಸ್ಕರ ಅಂತ ಇವ್ರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ನಾನು ರಿಕ್ವೆಸ್ಟ್ ಮಾಡಿ ಮೇಲಿಂದ ಕೆಳಗೆ ಬಂದೆ. ತಿರ್ಗಾ ನಾನಿಲ್ಲಿ ನನ್ನ ಕೆಲಸ ಮಾಡ್ತಾ ಇದ್ದಾಗ ಸ್ವಲ್ಪ ಮಾತುಕತೆ ಹೊರಗಡೆ ನಡೀತಾ ಇತ್ತು. ಸ್ಟಾಫ್ನ ಅಬ್ಯೂಸ್ ಮಾಡ್ತಿದ್ರು. ಸೌಂಡ್ ಜಾಸ್ತಿ ಇರೋದ್ರಿಂದ ನಾನು ರೂಮಿಂದ ಈಚೆ ಬಂದಾಗ ಅವರು ಇಲ್ಲೇ ಕೆಳಗಡೆ ನಿಂತ್ಕೊಂಡು ವಾದ ಮಾಡ್ತಿದ್ರು. ನಾನು ಹೋಗಿ ಹೇಳಿದ್ದೆ ಅವ್ರಿಗೆ, ಈ ಥರ ಸ್ಲಿಪ್ಪರ್ಸ್ ಈಚೆ ಬಿಡಿ. ಸೊ ಅವ್ರೇನಂದರೆ ನೀವೆಲ್ಲರೂ ಹಾಕಿದ್ದೀರಾ ಅಲ್ಲ ಅಂತ. ನಾವು ಹೇಳಿದ್ದೀವಿ ದಟ್ ನಾವು ಹಾಕೋದು ಇನ್ಸೈಡ್ ಸ್ಲಿಪ್ಪರ್ಸ್. ನನ್ನ ಚಿಕ್ಕ ಸ್ಟಪ್ಪಲ್ಲೂ ಇಲ್ಲಿದೆ. ನಾವು ಸೆಪರೇಟ್ ಸ್ಲಿಪ್ಪರ್ಸ್ ಹಾಸ್ಪಿಟಲ್ಗೆ ಇಟ್ಕೊಂಡಿದ್ದೀವಿ, ಔಟ್ಸೈಡ್ಗೆ ಸೆಪ್ರೇಟ್ ಸ್ಲೀಪರ್ಸ್ ಅಂತ. ಅವರು ಎಲ್ಲಿ ನಿಮ್ಮ ಚಪ್ಪಲಿ ತೋರಿಸಿ ಅಂತ. ನಾನು ಆಯಿತು ಬನ್ನಿ ಅಂತ ಕರ್ಕೊಂಡು ಹೋಗಿ ಸ್ಟೆಪ್ಸಲ್ಲಿ ನನ್ನ ಸ್ಲಿಪ್ಪರ್ಸ್ ಹೊರಗಡೆ ಇತ್ತು. ನಾನು ಸ್ಲಿಪ್ಪರ್ ತೋರಿಸ್ದೆ. ಅದಕ್ಕೆ ಅವರು ಚಪ್ಪಲಿ ತೆಗಿದ್ರು. ಫುಟೇಜ್ ನೋಡಿದರೆ ನಿಮ್ಗೆ ಕಾಣುತ್ತೆ, ಒಬ್ಬ ವ್ಯಕ್ತಿ ಅವ್ರದ್ದು ಚಪ್ಪಲಿ ತೆಗಿತಾ ಇದ್ರು, ಇನ್ನೊಬ್ಬ ಹೊಡೆದ ಮಗುದು. ಆಮೇಲೆ ಗೊತ್ತಾಯ್ತು ಅದು ಮಗು ತಂದೆ ಮತ್ತು ತಾತ ಅಂತ. ಮಗು ತಂದೆ ನನಗೆ ಹೊಡೆದ್ರು. ಆಮೇಲೆ ಅವರು ನಾನು ಸ್ಟೆಪ್ಸಿಂದ ಕೆಳಗೆ ಬಂದೆ, ಈಚೆ ಬೀಳಕ್ಕೆ ಬಂದು ಬ್ಯಾಲೆನ್ಸ್ ಮಾಡಿಕೊಂಡೆ. ಇನ್ನೇನು ಅವರಿಬ್ಬರು ತಿರ್ಗಾ ಬಂದು ಹೊಡೆದ್ರು. ಅಷ್ಟರಲ್ಲಿ ಇಲ್ಲಿ ಕೂತಿರೋ ಪೇಷಂಟ್ಸ್ ಎಲ್ಲ ಬಂದರು. ಸ್ವಲ್ಪ ಸೇಫ್ ಗಾರ್ಡ್ ಮಾಡಿಕೊಂಡು 1 ಮಂತ್ಗೆ ಇನ್ಫಾರ್ಮ್ ಮಾಡಿದ್ವಿ. 1 ಮಂತ್ ಹೋದ ತಕ್ಷಣ ಬಂದು ಅದೇನಿದೆ ಅವ್ರಿಗೆ ಇದು ಮಾಡಿಕೊಂಡು ಸಿಚುವೇಶನ್ ಹ್ಯಾಂಡಲ್ ಮಾಡಿ ಅವ್ರಿಬ್ಬರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಮತ್ತು ನಾವು ಹೋಗಿ ನನ್ನ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬಂದಿದ್ದೀವಿ. ಅನ್ನೋದಿದೆ, ಅದು ನಿಜನಾ ಸುಳ್ಳ? ಹೌದು, ನನ್ನ ಚಪ್ಪಲಿ ಎತ್ತಿ ತೋರಿಸಿದೆ. ಈಗ ಅಲ್ಲಿ ಅಷ್ಟೊಂದು ಚಪ್ಪಲಿ ಇತ್ತಲ್ಲ, ನಾನು ಅವ್ರಿಗೆ ಅದೇ ಹೇಳಿದೆ, ನನ್ನ ಚಪ್ಪಲಿ ಈಚೆ ಇದೆ, ನಾನು ತೋರಿಸ್ತೀನಿ. ನಾನು ಹೋಗಿ ನನ್ನ ಚಪ್ಪಲಿ. ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ. ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬಿಯಾಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶುವಿನ ಎನ್ಐಸಿಯು, ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 9035435408.